ಅಪ್ಪ ರೆಡಿ ಅದಾ? ಇಲ್ಲಿ ನೋಡು, ತೋರಿಸು ಮಮ್ಮಿಗೆ. ರೆಡಿ ಆಗಿದೆಯಾ? ಅಷ್ಟೇ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಚಾಮುಂಡೇಶ್ವರಿ ತಾಯಿ ಹುಟ್ಟಿದ ಹಬ್ಬದ ದಿನದ ಒಂದು ವ್ಲಾಗ್ ಇದು. ಸೊ ಅವತ್ತು ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ನಾನು ಬ್ರೇಕ್ಫಾಸ್ಟ್ಗೆ ಅಂತ ಚಪಾತಿ ಮಾಡಿದ್ದೆ. ಸೊ ಚಪಾತಿ ಬೀಟ್ರೋಟ್ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವ. ಸೊ ನೋಡಿ, ಪಾಪಗೂ ಕೂಡ ತಿಂಡಿ ಎಲ್ಲ ತಿನ್ನಿಸ್ಬಿಟ್ಟು ಅವಳಿಗೂ ಕೂಡ ವ್ಯಾನ್ ಬಂತು. ಸೊ ಅವಳನ್ನು ಕೂಡ ಸ್ಕೂಲಿಗೆ ಕಳಿಸ್ದೆ. ಇವತ್ತು ಚಾಮುಂಡೇಶ್ವರಿ ತಾಯಿ ಹುಟ್ಟಿದ ಹಬ್ಬ ಆಗಿರೋದ್ರಿಂದ ತುಂಬ ವಿಶೇಷ ಅಂತ ಹೇಳ್ಬೋದು. ಬಾಯ್ ಪಾಪ, ಬಾಯ್ 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 ಅಂಕು ಬಾಯ್ ಮಾಡಿ. ಸೊ ಪಾಪ ಸ್ಕೂಲ್ಗೆ ಹೋದ್ಮೇಲೆ ನಾನು ಕೂಡ ನಾನು ರೆಡಿಯಾಗಿದ್ದೆ ಆಲ್ರೆಡಿ. ಸೊ ತಿಂಡಿನೂ ಕೂಡ ಆಗಿತ್ತು. ಸೊ ನಾನು ಹೊರಡಬೇಕಾಗಿತ್ತು ಕಾಲೇಜ್ಗೆ. ಸೊ ಅದಾದಮೇಲೆ ಅಲ್ಲಿಂದ ಬಂದಮೇಲೆ ನಾನು ಹೂವೆಲ್ಲ ತೊಗೊಂಬರೋಣ, ಹಾರ ಎಲ್ಲ ತೊಗೊಂಬರೋಣ ಅಂತ ಮೊದಲೇ ಪ್ಲ್ಯಾನ್ ಮಾಡಿದ್ದೆ ಕಾಲೇಜಿಂದ ಬರಬೇಕಾದ್ರೆ. ಸೊ ನೋಡಿ, ನಂದು ಕೂಡ ರೆಡಿಯಾಗಿತ್ತು. ಸೊ ವೆಯ್ಟ್ ಮಾಡ್ತಾಯಿದ್ದೆ ನಾನು ಕ್ಯಾಬ್ಗೆ. ಸೊ ಕಾಲೇಜ್ಗೆ ಹೋಗಿದ್ದು ರಿಟರ್ನ್ ಆಗಬೇಕಾದ್ರೆ ಅಲ್ಲಿಂದನೇ ನಾನು ಹೂವಿನ ಹಾರ ಎಲ್ಲ ತೊಗೊಂಬಂದೆ ದೇವ್ರಿಗೆ ಅಂತ ಅಂದ್ಬಿಟ್ಟು. ಸೊ ನೋಡಿ, ಅಲ್ಲಿ ಕಾಲೇಜಿಂದ ರಿಟರ್ನ್ ಆಗ್ತಾಯಿದ್ದೀನಿ. ಸೊ ಅವತ್ತು ಸುಮ್ಮನೆ ಯಾವುದೋ ವೀಡಿಯೋ ಹಂಗೆ ನೋಡ್ತಾ ಇರಬೇಕಾದ್ರೆ ಇವತ್ತು ನೀವು ಏಂಜಲ್ ನಂಬರ್ ನೋಡ್ತೀರಾ ಅಂತ ಬಂತು. ಸೊ ಹಂಗೆ ಅಂದ ತಕ್ಷಣವೇ ಸುಮ್ಮನೆ ಹಂಗೆ ಸುತ್ತಮುತ್ತ ನೋಡಿದ ತಕ್ಷಣ ನೋಡಿ 888 ಒಂದು ಏಂಜಲ್ ನಂಬರ್ ಎದುರುಗಡೆನೇ ಕಾಣಿಸ್ತು ಅಂತ ಹೇಳ್ಬೋದು. ಸೊ ಚೆನ್ನಾಗಿತ್ತು ಅವತ್ತಿನ ಒಂದು ವೈಬ್ಸು ಅಂತ ಹೇಳ್ಬೋದು. ಸೊ ನೋಡಿ, ಇದೇನೆ ಹೂವಿನ ಹಾರ ಚಾಮುಂಡೇಶ್ವರಿಗೆ ಅಂತ ಅಂದ್ಬಿಟ್ಟು ನಾನು ಅಲ್ಲಿಂದನೇ ಕಾಲೇಜಿಂದ ಬರುವಾಗಲೇ ತೊಗೊಂಬಂದೆ. ಜೊತೆಗೆ ನೋಡಿ, ಅಲ್ಲಿ ಸಂಪಿಗೆ ಹೂವು ಕೂಡ ತೊಗೊಂಬಂದಿದ್ದೆ. ಸೊ ಸಂಪಿಗೆ, ಮಲ್ಲಿಗೆ ಹೂವು ಮತ್ತು ಮರಳೆ ಹೂವು ಇವೆಲ್ಲ ಒಂಥರ ದೇವ್ರಿಗೆ ಸಖತ್ ಇಷ್ಟ ಆಗುತ್ತೆ ಅಂತ ನೋಡಿ ಮಲ್ಲಿಗೆ ಹೂವು ಕೂಡ ತೊಗೊಂಬಂದಿದ್ದೀನಿ. ಸೊ ಅವತ್ತು ಬರ್ತಡೇನೂ ಚಾಮುಂಡೇಶ್ವರಿ ಹುಟ್ಟಿದ ಹಬ್ಬನೂ ಕೂಡ ಇದ್ದಿದ್ದರಿಂದ ಸೊ ಬೆಳಗ್ಗೆ ಆ್ಯಸ್ ಯೂಶ್ವಲ್ ಪೂಜೆ ಮಾಡಿದ್ದೆ. ಸೊ ಈವ್ನಿಂಗಿಗೆ ನಾನು ಇವೆಲ್ಲನೂ ಕೂಡ ರೆಡಿ ಮಾಡಿಕೊಂಡೆ. ಮಧ್ಯಾಹ್ನನೇ ಬಂದಿದ್ದೆ ಅಲ್ವಾ. ಸೊ ಆಮೇಲೆ ಆ್ಯಸ್ ಯೂಶ್ವಲ್ ಮಾವಿನಕಾಯಿ ತಂದಿದ್ದೆ. ಸೊ ಆಮೇಲೆ ಈವ್ನಿಂಗ್ ಆಯಿತು ನೋಡಿ. ಆಮೇಲೆ ಎಲ್ಲನೂ ಕೂಡ ಹೂವೆಲ್ಲ ಮುಡ್ಸೋಣ ದೇವ್ರಿಗೆ ಅಂತಂದ್ಬಿಟ್ಟು ಎಲ್ಲ ಹೂವನ್ನು ಕೂಡ ತೊಗೊಂಬಂದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ದೇವ್ರಿಗೆ ನೋಡಿ ನಮ್ಮ ಚಾಮುಂಡೇಶ್ವರಿ ಫೋಟೋಗೆ ಹೂವನ್ನ ಮುಡಿಸ್ದೆ. ಸೊ ಬೆಳಗ್ಗೆ ಆ್ಯಸ್ ಯೂಶ್ವಲ್ ಸೇವಂತಿಗೆ ಹೂ ಇತ್ತು. ಸೊ ಅದನ್ನು ಮುಡಿಸಿದ್ದೆ. ಸೊ ಅವತ್ತು ಗುರುವಾರ ಆಗಿದ್ದರಿಂದ ಇನ್ನು ಶುಕ್ರವಾರಕ್ಕೂ ಕೂಡ ಆಗುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿನೇ ಹೂವೆಲ್ಲ ತೊಗೊಂಬಂದಿದ್ದೆ. ಸೊ ನೋಡಿ, ಈವ್ನಿಂಗೆಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು. ಆ್ಯಸ್ ಯೂಶ್ವಲ್ ಈಚೆ ಕಡೆಯೂ ಕೂಡ ದೀಪ ಎಲ್ಲ ಹಚ್ಚಿ ಆರತಿ ಎಲ್ಲ ಮಾಡಿ ಸೊ ಚೆನ್ನಾಗಾಯಿತು ಪೂಜೆ ಎಲ್ಲನೂ ಅಂತ ಹೇಳ್ಬೋದು. ನೋಡಿ, ಈ ಕಡೆ ಅಡುಗೆ ಮನೆ ಮೇಲಿರೋದು ಫೋಟೋ ನಾವು ಇದು ಅನ್ನಪೂರ್ಣೇಶ್ವರಿ ಕಾಶಿಯಿಂದ ತೊಗೊಂಬಂದಿದ್ದದು ಫೋಟೋ. ಸೊ ಹೊರಗಡೆ ಎಲ್ಲ ಚೆನ್ನಾಗಿ ವೈಬ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ಈಚೆನೂ ಕೂಡ ನಾನು ದೀಪ ಹಚ್ಚಿದೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ನೋಡಿ, ಅವತ್ತು ಸ್ವಲ್ಪ ಪವರ್ ಕಟ್ ಪ್ರಾಬ್ಲಮ್ ಏನೋ ಆಗಿತ್ತು. ಸೊ ಆಮೇಲೆ ನಮ್ಮ ಮನೆಯವ್ರು ಬಂದು ಆಮೇಲೆ ಸರಿ ಮಾಡಿದ್ರು, ಏನೋ ಸಮಥಿಂಗ್ ಇಶ್ಯೂ ಆಗಿದೆ ಅಂತ ನೋಡಿ. ಅದಾದಮೇಲೆ ಕರೆಂಟ್ ಬಂತು. ಸೊ ತುಳಸಿ ಗಿಡಕ್ಕೂ ಕೂಡ ನಾನು ಮಾಮೂಲಿ ನೈವೇದ್ಯ ಎಲ್ಲ ದಿನ ಇಡ್ತೀನಿ. ಪೂಜೆ ಮಾಡುವಾಗ ಮೇನ್ ನಾವು ದೇವ್ರಿಗೆ ಏನು ಇಡ್ತೀವಿ ಸೊ ಅದೇ ನಾನು ತುಳಸಿ ಕಟ್ಟೆಗೂ ಕೂಡ ನಾನು
ನೈವೇದ್ಯಕ್ಕೆ ಇಡ್ತೀನಿ ಅಂತ ಹೇಳ್ಬೋದು. ಸೊ ಇದು ಚಾಮುಂಡೇಶ್ವರಿ ಬರ್ತ್ಡೇ ದಿನದ ಒಂದು ವ್ಲಾಗ್ ಅಂತ ಹೇಳ್ಬೋದು. ಸೊ ಅದ್ರ ಮಾರನೆಗೆ ನಾನು ನಂಜನಗೂಡ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದೇ ಥರನೇ ಹೋಗಿದ್ದು ಬರೋಣ ಅಂತ ಎಲ್ಲರೂ ನಮ್ಮ ಮನೆಯವ್ರನ್ನೂ ಕೂಡ, ಅವರು ಕೂಡ ವೀಕ್ ಆಫ್ ಇತ್ತು. ಸೊ ಎಲ್ಲರೂ ಕೂಡ ಅದೇ ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಅವತ್ತು ನೋಡಿ ಬರ್ತ್ಡೇ ದಿನದ್ದು ನೈಟು ಹೊರಗಡೆ ಹೋದಾಗ ನೋಡಿ ಇದು ಹೆಬ್ಬಾಳು ಸೂರ್ಯ ಬೇಕ್ರಿ ಹತ್ರ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಅಂತ ಹೇಳ್ಬೋದು. ಅಲ್ಲೂ ಕೂಡ ದೇವಸ್ಥಾನ ಇದೆ, ಚಾಮುಂಡೇಶ್ವರಿ ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾನು ಅಲ್ಲೂ ಹೋಗಿ ದೀಪ ಹಚ್ಚಿದೆ ಮೊದಲು ಆ ಏರಿಯಾದಲ್ಲಿದ್ವಲ್ಲ ಆವಾಗ. ಸೊ ಅವತ್ತು ಈವ್ನಿಂಗ್ ಆ ಕಡೆ ಹೋಗ್ತಾ ಇರಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದೆ ಅಂತ ಅಂದ್ಬಿಟ್ಟು. ಆವಾಗಂತೂ ಕೊನೆಯ ಆಷಾಢ ಶುಕ್ರವಾರ ಅಂದ್ಬಿಟ್ಟು ಎಲ್ಲ ಕಡೆನೂ ಚಾಮುಂಡೇಶ್ವರಿ ಕೂರಿಸಿದ್ರು. ಎಲ್ಲ ಮಾಮೂಲಿ ಅಂಗಡಿಯವರು ಎಲ್ಲ ಕೂರಿಸ್ತಾರಲ್ಲ ನೋಡಿ. ಸೊ ಆ ಥರ ಮತ್ತು ಅನ್ನ ಸಂತರ್ಪಣೆ ಇರ್ಬೋದು. ಸೇಮ್ ನಾವು ಒಂಥರ ಗಣೇಶ ಹಬ್ಬ ನೋಡ್ದಂಗೆ ಅದೇ ಥರ ಫೀಲ್ ಅಂತ ಹೇಳ್ಬೋದು. ಮೈಸೂರಲ್ಲೆಲ್ಲ ಗಣಪತಿ ಯಾವ ರೀತಿ ಕೂರಿಸಿರ್ತಾರೆ ಹೊರಗಡೆ, ಹಾಗೇ ಚಾಮುಂಡೇಶ್ವರಿನೂ ಕೂರಿಸಿರ್ತಾರೆ ನೋಡಿ. ಅವತ್ತಿನ ದಿನದ್ದು ಹುಟ್ಟುಹಬ್ಬದ್ದು ಚಾಮುಂಡೇಶ್ವರಿ ತಾಯಿ ಅಲಂಕಾರ ಅದು. ಸೊ ಅದಾದಮೇಲೆ ಇದು ಬೆಳಗ್ಗೆ ಅಲಂಕಾರ, 4ನೇ ಆಷಾಢ ಶುಕ್ರವಾರ ಅಂದರೆ ಕಡೆ ಆಷಾಢ ಶುಕ್ರವಾರದ ಒಂದು ಅಲಂಕಾರ, ದರ್ಬಾರ್ ಅಲಂಕಾರ ಅಂತ ಅಂತಿದ್ರು ಇದನ್ನು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ದಾಳೆ ತಾಯಿ ಅಂತ ಅಂದ್ಬಿಟ್ಟು. ಸೊ ನಾನು ಕೂಡ ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ. ಸೊ ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದು ಬಂದ್ವಿ, ತಾಯಿ ದರ್ಶನ ಕೂಡ ಆಯಿತು ಅಂತ ಹೇಳ್ಬೋದು. ನೋಡಿ ಅದ್ರ ಮಾರನೆಗೆ ನಾನು ನಿನ್ನೆ ಈವ್ನಿಂಗ್ ಹಾರ ಹಾಕಿರೋದ್ರಿಂದ ಅದೇನೇನು ತೆಗಿಯೋಕೆ ಹೋಗಲಿಲ್ಲ, ಚೆನ್ನಾಗೇ ಇತ್ತು ಹಾರ ಅಂತ ಅಂದ್ಬಿಟ್ಟು. ಸೊ ಬೆಳಗ್ಗೆ ಆ್ಯಸ್ ಯೂಶ್ವಲ್ ದೇವ್ರ ಪೂಜೆ ಎಲ್ಲ ಮಾಡಿದೆ, ಕಡೆ ಆಷಾಢ ಶುಕ್ರವಾರ ಅಲ್ವಾ. ಸೊ ನೋಡಿ ಇದೇನೇ ನಮಗೆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಮಾಡೋದು ಅಂತ. ಯಾಕೆಂದರೆ ಅಟ್ಲೀಸ್ಟ್ ವಾರಕ್ಕೆ 2 ಸರಿನಾದರೂ ಈ ಥರ ಧೂಪ ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಮನೇಲಿ. ವಾರಕ್ಕೆ 1 ಸರಿ ಅಥವಾ 2 ಸರಿನಾದರೂ ಈ ಥರ ಪ್ರಾಕ್ಟೀಸ್ ಮಾಡಬೇಕು. ಆವಾಗ ಒಂಥರ ನೆಗೆಟಿವ್ ವೈಬ್ಸ್ ಎಲ್ಲ ಕ್ಲಿಯರಾಗಿ ಒಂಥರ ಕ್ಲೆನ್ಸ್ ಆಗುತ್ತೆ, ಪಾಸಿಟಿವಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಅದಂತೂ ನಾನು ಫೀಲ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ನೋಡಿ ಇದು ಬೆಳಗ್ಗೆ ಪೂಜೆ ಮಾಡಿಬಿಟ್ಟೇ ಆಮೇಲೆ ನಂಜನಗೂಡ್ಗೆ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಯಾಕೆಂದರೆ ನಾವು ಎಲ್ಲೇ ಹೋಗಲಿ, ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಬೆಳಗ್ಗೆ ಹೊತ್ತು ಏನಿದೆ ಅದು ರಿಚುವಲ್ನ ಮಾಡಿಬಿಡ್ಬೇಕು. ಸೊ ಅದನ್ನು ಬೆಳಗ್ಗೆನೂ ಕೂಡ ಆರತಿ ಮಾಡಿದೆ, ಯಾಕೆಂದರೆ ಕಡೆ ಆಷಾಢ ಶುಕ್ರವಾರ ಅಂದ್ಬಿಟ್ಟು. ಆಮೇಲೆ ರಾತ್ರಿನೂ ಕೂಡ ಇನ್ನೊಂದು ಸರಿ ಬಂದು ತುಪ್ಪದ ಆರತಿ ಮಾಡೋಣ ಅಂದ್ಬಿಟ್ಟು ಸೊ ಬೆಳಗ್ಗೆನೂ ತುಪ್ಪದ ಆರತಿ ಮಾಡಿದೆ. ಸೊ ಈ ಒಂದು ವೈಬ್ಸೇ ಆ ಥರ ಇರುತ್ತೆ. ಆಷಾಢ, ಶ್ರಾವಣ ಇವೆರಡು ಮಂತ್ ಅಂತೂ ಎಷ್ಟು ಒಂಥರ ಪಾಸಿಟಿವಿಟಿ ಇರುತ್ತೆ ಅಂತಂದರೆ ಅದಕ್ಕೆ ತಕ್ಕಂತೆ ವೈಬ್ಸು ಕೂಡ ಹಂಗೆ ಸಿಗುತ್ತೆ ನಮಗೆ. ನೋಡಿ ಹೊರಗಡೆನೂ ಕೂಡ ದೇವ್ರಿಗೆ ದೀಪ ಎಲ್ಲ ಹಚ್ಚಿ, ನಾನು ಈ ಥರ ಏನಾದರೂ ತುಪ್ಪದ ದೀಪ ಬೆಳಗ್ಗೆ ಹೊತ್ತು ಹಚ್ಬಿಡ್ತೀನಿ ಶುಕ್ರವಾರಗಳು. ಸೊ ಈ ಥರ ಏನಾದ್ರು ಇದ್ದಾಗ ಬೆಳಗ್ಗೆ ಮತ್ತು ಈವ್ನಿಂಗ್ 2 ಟೈಮ್ ನಾನು ಹಚ್ತೀನಿ ಅಂತ ಹೇಳ್ಬೋದು. ಸೊ ತುಳಸಿ ಕಟ್ಟೆಗೆ ತೋರಿಸೋದಿರ್ಬೋದು, ಒಂದು ರೌಂಡ್ ಅದನ್ನು ಹಚ್ಬಿಟ್ರೆ ಆವಾಗ ಒಂದು ಸ್ವಲ್ಪ ಸಮಾಧಾನ ನನಗಂತೂ. ಯಾಕೆಂದರೆ ಸ್ವಲ್ಪ ವಿಶೇಷ ಅಲ್ವಾ. ಆ್ಯಸ್ ಯೂಶ್ವಲ್ ದಿನ ಮಾಡೋದು ಗಂಧದ ಕಡ್ಡಿ ಹಚ್ತೀವಿ ಮತ್ತು ಕರ್ಪೂರ ಹಚ್ತೀವಿ. ಸೊ ಈ ಥರ ಟೈಮಲ್ಲಿ ನಾವು ವಾರಗಳಲ್ಲಿ ಶುಕ್ರವಾರ, ಎಸ್ಪೆಷಲಿ ಶುಕ್ರವಾರಗಳಲ್ಲಿ ತುಪ್ಪದ ದೀಪ ಅಥವಾ ತುಪ್ಪದ ಆರತಿ ಮಾಡಿದ್ರೆ ಒಳ್ಳೆಯದು. ನೋಡಿ ಚೆನ್ನಾಗಿ ಹಾರ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಆರತಿ ಎಲ್ಲ ಆಯಿತು ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ದೇವರು. ಸೊ ಅದಕ್ಕೇ ಈ ಥರ ತುಂಬ ವಿಶೇಷ ದಿನಗಳಲ್ಲಿ ನಾವು ದೇವ್ರಿಗೆ ಮಾಡದೆ ಇನ್ಯಾರಿಗಪ್ಪ ಮಾಡೋದು. ಸೊ ಅದೇ ನಮಗೆ ಮೇಜರಾಗಿ ಕಾಪಾಡೋದೇ ಆ ತಾಯಿ ತಾನೆ. ಸೊ ಅದಕ್ಕೇ ಅಂದರೆ ಎಷ್ಟೇ ಇದ್ದರೂ ನಮ್ಮ ಅಳತೆಗೆ, ನಮ್ಮ ಒಂದು ಏನಿರುತ್ತೆ ಬಜೆಟ್ ಗೊತ್ತಿರುತ್ತಲ್ವ, ಸೊ ಅದಕ್ಕೆ ತಕ್ಕಂತೆ ಮಾಡಬೇಕು. ಹಂಗಂತ ಯಾವುದನ್ನು ಕೂಡ ಅತಿಯಾಗೂ ಕೂಡ ಒಬ್ಬೊಬ್ಬರು ಸಾಲ ಮಾಡಿ ಮಾಡೋ ಅಂಥದ್ದೇನು ನೆಸೆಸಿಟಿ ಇಲ್ಲ. ನಮಗೆ ದೇವ್ರು ಹೆಂಗೆ ಅನುಕೂಲ ಮಾಡಿಕೊಟ್ಟಿದ್ದಾಳೆ ಅದ್ರ ಪ್ರಕಾರ ನಾವು ಮಾಡೋದು. ನೋಡಿ ಅದಾದಮೇಲೆ ದೇವ್ರಿಗೆ ನಾನು ಕೊಡೋಣ ಅಂತ ಅಂದ್ಬಿಟ್ಟು ನಂಜನಗೂಡ್ಗೆ. ಸೊ ಒಂದು ಬ್ಲೌಸ್ ಪೀಸು ಹೊಸದು ಇಟ್ಬಿಟ್ಟು ಮಾಮೂಲಿ ಹೂವು, ಹಣ್ಣು ಮತ್ತು ಇನ್ನೂ ಸ್ವಲ್ಪ ಹೂವನ್ನ ಹೊರಗಡೆ ತಗೋಬೇಕಾಗಿತ್ತು. ಸೊ ಒಂದು ಹಚ್ಚು ಬೆಲ್ಲ ಇರ್ಬೋದು, ಕಾಯಿ, ಕೊಬ್ಬರಿ ಎಲ್ಲನೂ ಕೂಡ ಇಟ್ಬಿಟ್ಟು ದೇವ್ರಿಗೆ. ಸೊ ಅದಾದಮೇಲೆ ನಾವು ಕೂಡ ರೆಡಿ ಆದ್ವಿ, ಪಾಪನೂ ಕೂಡ ರೆಡಿ ಮಾಡಿಸ್ದೆ.
ಸೊ ಆ್ಯಕ್ಚುಲಿ ಅವತ್ತು ನಂಜನಗೂಡಿಗೆ ಹೋಗಲೇಬೇಕು ಅನ್ನೋ ಥರದ್ದು ಏನು ನಮಗೆ ಪ್ಲಾನಿಂಗ್ಸ್ ಇರಲಿಲ್ಲ. ಅಂದರೆ ಇಲ್ಲೇ ಹತ್ತಿರದಲ್ಲಿ ಯಾವ್ದಾದ್ರು ದೇವಸ್ಥಾನಕ್ಕೆ ಈ ಥರ ಮಡ್ಲಕ್ಕಿ ಕೊಟ್ಬಿಟ್ಟು ಪೂಜೆ ಮಾಡ್ಕೊಂಬರೋಣ ಅಂತ. ಬಟ್ ಇದನ್ನು ಹೋಗ್ಬೇಕಾದ್ರೆ ಕಾರ್ ಹತ್ತಿದ ಮೇಲೆ ನಮ್ಮ ಮನೆಯವ್ರು ಪ್ಲ್ಯಾನ್ ಮಾಡಿದ್ದು, ಹೆಂಗೂ ಹೋಗ್ತಾ ಇದೀವಲ್ಲ ನಂಜನಗೂಡಿಗೆ ಹೋಗ್ಬಿಡೋದ ಅಂತ. ನಾನು ಕೂಡ ಆಯಿತು, ನಮ್ಮ ಮನೆ ದೇವರೇ ಅಲ್ವಾ, ಸೊ ಒಳ್ಳೆಯದೇ ಆಯಿತು, ಇವ್ರ ಬಾಯಲ್ಲೇ ನಂಜನಗೂಡಿಗೆ ಹೋಗೋಣ ಅಂತ ಬಂತಲ್ಲ ಅಂತ ಅಂದ್ಬಿಟ್ಟು ನಾನು 4ನೇ ವಾರ ನಂಜನಗೂಡಿಗೆ ಹೋಗೋದು ತುಂಬ ವಿಶೇಷ ಅಂತ ಅಂದ್ಕೊಂಡು ನಾನು ಓಕೆ ಅಂದೆ. ಅಷ್ಟೇ. ಸೊ ನೋಡಿ, ಅದಕ್ಕೋಸ್ಕರನೇ ನಾನು ಕೂಡ ಸಿಂಪಲ್ಲಾಗಿ ರೆಡಿಯಾಗಿದೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ನಂಜನಗೂಡಿಗೆ ಅಂತ ಹೇಳಿದ್ಮೇಲೆ ಅಷ್ಟು ದೂರ ಹೋಗ್ತಾ ಇದ್ದೀವಲ್ಲ ಅಂತ ಅಂದ್ಬಿಟ್ಟು ಇನ್ನೇನು ಕಾರ್ ಹತ್ತಿದ ಮೇಲೆ ಅದು ಆ್ಯಕ್ಚುಲಿ ಡಿಸೈಡ್ ಆಗಿದ್ದು. ಸೊ ಅದಕ್ಕೋಸ್ಕರನೇ ನಾನು ಆ್ಯಸ್ ಯೂಶ್ವಲ್ ಸಿಂಪಲ್ಲಾಗಿ ರೆಡಿಯಾಗಿದೆ ನೋಡಿ. ಅದಾದಮೇಲೆ ಇಲ್ಲಿ ರಿಂಗ್ ರೋಡ್ ಕಡೆಯಿಂದನೇ ಹೋಗಬೇಕು, ಯಾಕೆಂದರೆ ಚಾಮುಂಡಿ ಬೆಟ್ಟದಲ್ಲಂತೂ ತುಂಬಾ ಹೆವಿ ಕ್ರೌಡ್ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ, ಚಾಮುಂಡಿ ಬೆಟ್ಟಕ್ಕೆ ಬೇಕಾದರೆ ನೆಕ್ಸ್ಟು ಇದರಲ್ಲಿ ಅಮಾವಾಸ್ಯೆಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಭೀಮನ ಅಮಾವಾಸ್ಯೆಗೆ ಹೋಗೋಣ ಅಂತ. ಸೊ ಹಂಗೇ ಹೋಗಿದ್ದು ಬಂದೆ ಕೂಡ. ಸೊ ಚೆನ್ನಾಗಿತ್ತು ಎರಡೂ ಕಡೆ ದರ್ಶನ ಅಂತ ಹೇಳ್ಬೋದು. ಸೊ ಅದಕ್ಕೇ 4ನೇ ಆಷಾಢ ಶುಕ್ರವಾರ ನಾನು ಇದಕ್ಕೆ ನಂಜನಗೂಡಿಗೆ ಪ್ಲ್ಯಾನ್ ಮಾಡಿದ್ರು. ನಮ್ಮ ಮನೆಯವರು ಅಲ್ಲಿಗೆ ಹೋಗ್ಬಿಡೋಣ ಅಂತ, ಏಕೆಂದರೆ ಅಲ್ಲೇ ಹತ್ತಿರದಲ್ಲೇ ನಮ್ಮ ಒಂದು ಲ್ಯಾಂಡು ಕೂಡ ಇದ್ದಿದ್ದರಿಂದ ಸೊ ಅಲ್ಲೂ ಹೋಗಿದ್ದು ಬಂದ್ಬಿಡೋದ ಅಂತ ಒಟ್ಟಿಗೆ ಅಂತ ನೋಡಿ. ಒಂದು ಕಡೆ ಏನೋ ಒಂದು ಮಾಡಬೇಕು ಅಂದರೆ ಅದೇ ವೈಬ್ಸ್ ನಮ್ಗೆ ಬರುತ್ತೆ ನೋಡಿ, ಚಾಮುಂಡಿ ಟೌನ್ಶಿಪ್ ಅಂತ. ಸೊ ಹಾಗೇ ನಾವು ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಸೊ ಅದೇ ನಮ್ಮ ಮುಂದೆ ಪ್ರೆಸೆಂಟ್ ಆಗುತ್ತೆ ಅಂತ ಹೇಳೋದು ನಿಜ ಅಂತ ಹೇಳ್ಬೋದು. ಯಾಕೆಂದರೆ ಅದೇ ತಾನೇ ಹೇಳೋದು, ಯದ್ಭಾವಂ ತದ್ಭವತಿ ಅಂತ. ನಾವು ಅಂದ್ಕೊಂಡಿದ್ದು ಮನಸ್ಸಲ್ಲಿ ಏನು ಅನ್ಕೋತೀವಿ ಅದು ನಮ್ಮ ಕಣ್ಣೆದುರುಗಡೆ ಮೂಡುತ್ತೆ. ಆದಮೇಲೆ ನಂಜನಗೂಡು ಟೆಂಪಲ್ ರೋಡ್ ಆಯಿತು. ಸೊ ಈ ಕಡೆಯಿಂದನೇ ಹೋಗ್ತೀವಿ ಅಂತ ಹೇಳ್ಬೋದು. ಆ ಕಡೆ ಎಲ್ಲ ಪಾರ್ಕ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಜಾಗ ಅಂತ ಅಂದ್ಬಿಟ್ಟು, ಯಾಕೆಂದರೆ ಆ ಕಡೆ ಫ್ರಂಟಿಂದ ಹೋಗ್ಬಿಟ್ರೆ ಸ್ವಲ್ಪ ನಮಗೆ ದೂರ ಆಗ್ಬಿಡುತ್ತೆ ಅಂತ ನಾವು ಯಾವಾಗಲೂ ಹೋದಾಗ ಈ ಕಡೆ ನೋಡಲು ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ನೋಡಿ, ನಮ್ಮ ಕಾರ್ ಗ್ಲಾಸ್ ಒಂಚೂರು ಅದೇನೋ ಬ್ರೇಕ್ ಆಗಿತ್ತಂತೆ, ಅದು ಇನ್ನೂ ನಾವು ಅದನ್ನು ರೆಡಿ ಮಾಡ್ಸೋಕ್ಕಾಗಿಲ್ಲ ನೋಡಿ. ಅದಕ್ಕೂ ಎಲ್ಲದಕ್ಕೂ ಟೈಮ್ ಬರಬೇಕು ಅಂತ ಅಂತಾರಲ್ಲ, ಏನೇನಕ್ಕೂ ಎಷ್ಟೆಷ್ಟೋ ಖರ್ಚು ಮಾಡಿಬಿಡ್ತೀವಂತೆ. ಸೊ ಈ ಥರ ಚಿಕ್ಕ ಪುಟ್ಟ ವಿಷಯಗಳನ್ನೇ ನಾವು ಒಂದೊಂದ್ಸರಿ ಗಣನೆಗೆ ತಗೊಳ್ಳಲ್ಲ. ಸೊ ಅದು ಈ ಥರ ವೀಡಿಯೋಸ್ಗಳು ನೋಡಬೇಕಾದ್ರೆ ಒಂಥರ ನಮಗೇ ಹಾಕ್ಕೊಡ ಕಾಣುತ್ತೆ. ಸೊ ನೆಕ್ಸ್ಟ್ ಟೈಮ್ ಅದು ಸರಿ ಮಾಡಿಸ್ಬಿಡ್ಬೇಕು. ಏಕೆಂದರೆ ನಮ್ಮ ಮನೆಯವ್ರು ಬ್ಯುಸಿ ಇರ್ತಾರೆ, ನಾನು ಬ್ಯುಸಿ ಇರ್ತೀನಿ. ಸೊ ಅವರು ಕೂಡ ಆವಾಗವಾಗ ವೀಕ್ಲಿ ರಜಾ ಇದ್ದಾಗ ನಾವು ಈ ಥರ ಹೊರಗಡೆ ಹೋಗ್ತೀವಿ. ಸೊ ಆವಾಗ ನಮ್ಗೆ ಆ ಥರ ಅನಿಸುತ್ತೆ. ಸೊ ನೋಡಿ, ಅದಾದಮೇಲೆ ಟೆಂಪಲ್ಗೆ ಬಂದ್ವಿ. ಹೋಗ್ತಾ ಇದ್ದೆ. ಸೊ ಅಲ್ಲೆಲ್ಲ ಪ್ಲಾಸ್ಟಿಕ್ ಬ್ಯಾನ್ ಅಂತೆ. ಸೊ ಅದಕ್ಕೇ ಬೇರೆ ಒಂದು ಕವರಲ್ಲೇ ದೊಡ್ಡ ಬ್ಯಾಗಲ್ಲೇ ತೊಗೊಂಡ್ಬಂದ್ಬಿಡಿ. ಆಯಿತು, ಕವರೆಲ್ಲ ಮಾಡಲ್ಲ ಅಂತ. ಯಾಕೆಂದರೆ ನಾನು ಆ ಕಡೆಯಿಂದ ಹೋಗ್ತಾನೆ ನೋಡಿ, ಇದಕ್ಕೂ ಕೂಡ ನಾನು ಮಡ್ಲಕ್ಕಿ ಕೊಡೋಕ್ಕೂ ರೆಡಿ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಅಲ್ಲಿರೋ ಹೆಂಗಸರು ಬಂದಿರ್ತಾರಲ್ಲ, ಸೊ ಅಲ್ಲಿ ಅವ್ರಿಗೆ ಅರಿಶಿನ ಕುಂಕುಮ ಕೊಡೋಕ್ಕೂ ಕೂಡ ರೆಡಿ ಮಾಡ್ಕೊಂಡೇ ಬಂದಿದ್ದೆ. ಸೊ ಬ್ಯಾಗ್ ಒಂದು ತಂದಿರಲಿಲ್ಲ, ಯಾಕೆಂದರೆ ನನಗೆ ನಂಜನಗೂಡು ಅಂತ ಐಡಿಯಾ ಇರಲಿಲ್ವಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಅಕ್ಕಪಕ್ಕದಲ್ಲಿ 2 ದೇವಸ್ಥಾನ ಇತ್ತು. ಸೊ ಅದರಲ್ಲಿ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಯಾವಾಗ ಇಲ್ಲಿ ಅಂತ ಗೊತ್ತಾಯಿತು, ಸೊ ಆವಾಗ ಅಲ್ಲೂ ಪ್ಲಾಸ್ಟಿಕ್ ಅಲೋ ಮಾಡಲ್ಲ ಅಂತಂದರು. ಸೊ ಅದಕ್ಕೇ ಒಂದು ದೊಡ್ಡ ಬ್ಯಾಗ್ ತೊಗೊಂಡು ಎಲ್ಲ ಒಟ್ಟಿಗೆ ಅದರಲ್ಲೇ ಹಾಕ್ಕೊಂಡೆ. ಸೊ ಇನ್ನೂ ಅದು ನನಗೆ ಈಸಿ ಅಂತ ಅನ್ನಿಸ್ತು. ಕೈಯಲ್ಲಿ ಮಾಮೂಲಿ ಇದನ್ನು ಮಡ್ಲಕ್ಕಿ ತಟ್ಟೆ ಇಟ್ಕೊಂಡು ಒಂದು ಬ್ಯಾಗ್ ಇಟ್ಕೊಂಡಿದ್ದೆ ಅಷ್ಟೇ. ಸೊ ದರ್ಶನ ಕೂಡ ನಂಜುಂಡೇಶ್ವರನ ದರ್ಶನ ತುಂಬ ಚೆನ್ನಾಗಾಯಿತು. ಸೊ ಅದಾದಮೇಲೆ ಇದು ಪಕ್ಕದಲ್ಲೇ ಇದು ಉತ್ಸವ ಮೂರ್ತಿ. ಸೊ ಇಲ್ಲೇ ಅವರು ಪೂಜೆ ಮಾಡಿಕೊಟ್ರು ಅಂತ ಹೇಳ್ಬೋದು. ಸೊ ಏಕೆಂದರೆ ಅಲ್ಲಿ ಮೇನ್ ದೇವಸ್ಥಾನ ಸ್ವಲ್ಪ ರಶ್ಶೇ ಇತ್ತಲ್ವಾ, ಸೊ ಅದಕ್ಕೋಸ್ಕರ ನೋಡಿ. ಅದಾದಮೇಲೆ ನಾನು ದರ್ಶನ ಎಲ್ಲ ಆದಮೇಲೆ ಬೆಲ್ಲದಾರ್ತಿಗೆ ರೆಡಿ ಮಾಡಿಕೊಂಡೆ. ಸೊ ಬೆಲ್ಲದಾರ್ತಿನೂ ಕೂಡ ಮಾಡಿದೆ. ಸೊ ಈ ಟೈಮಲ್ಲಿ ಆಷಾಢ, ಶ್ರಾವಣ ಮತ್ತು ಕಾರ್ತಿಕ ಮಾಸ, ಸೊ ಈ ಟೈಮಲ್ಲೆಲ್ಲ ದೀಪ ಹಚ್ಚೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಸೊ ಇದು ಪಾರ್ವತಿ ದೇವಿ ದೇವಸ್ಥಾನದಲ್ಲಿ ನಾನು ಮಡ್ಲಕ್ಕಿ ಕೊಟ್ಬಿಟ್ಟು ಅದಾದಮೇಲೆ ದೀಪನೂ ಕೂಡ ಹಚ್ಚಿದೆ. ಆಮೇಲೆ ಅಲ್ಲೇ ಇರೋರಿಗೆ ಹೆಂಗಸರಿಗೆ ಒಂದು 12 ಜನಕ್ಕೆ ನಾನು ಅರಿಶಿನ ಕುಂಕುಮ ಕೊಟ್ಟೆ ಅಂತ ಹೇಳ್ಬೋದು. ಬಾಳೆಹಣ್ಣು ತೊಗೊಂಡೋಗಿದೆ, ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲನೂ. ಸೊ ತಾಂಬೂಲ ಎಲ್ಲ ಕೊಟ್ಟು ಅರಿಶಿನ ಕುಂಕುಮ ಕೊಟ್ಟೆ.
ಸೊ ಆವಾಗಲೇ ಅಲ್ವಾ ನಮಗೊಂಥರ ನೆಮ್ಮದಿ ಅಂತ ಹೇಳ್ಬೋದು. ಸೊ ಈ ಟೈಮಲ್ಗಳಲ್ಲಿ ನಾವು ಮಾಡಬೇಕು. ಹೆಂಗೋ ಒಂದು ಕೆಲಸಕ್ಕೆ ಹೋಗಿರ್ತೀವಿ, ಅದ್ರ ಜೊತೆಗೆ ಇದನ್ನು ಕೂಡ ಮಾಡಿದ್ರೆ ಒಳ್ಳೇದಲ್ವಾ. ಸೊ ಇನ್ನೊಂದು ಸ್ವಲ್ಪ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು. ಸೊ ಅಷ್ಟೇ. ಸೊ ಅದಾದಮೇಲೆ ಎಲ್ಲ ದೀಪ ಎಲ್ಲ ಈಚೆನೇ ಇಟ್ಬಿಡಿ ಅಂತಂದರು. ಯಾಕೆಂದರೆ ಒಳಗಡೆ ಎಲ್ಲ ನಿಮಗೆ ಗೊತ್ತಿರೋಂಗೆ ಸ್ವಲ್ಪ ಅಲ್ಲಿ ದೇವಸ್ಥಾನದ ಹತ್ರ ಒಳಗಡೆ ಎಲ್ಲ ಸ್ವಲ್ಪ ಗಾಳಿ ಎಲ್ಲ ಕಡಿಮೆ. ಸೊ ಅದಕ್ಕೋಸ್ಕರನೇ ನಂದಿ ಹತ್ರ ಇಟ್ಬಿಡಿ ಅಂತಂದರು. ಸೊ ಅಷ್ಟರಲ್ಲಿ ನಂದಿ ಹತ್ರನೇ ಬೆಲ್ಲದ ಹಚ್ಚಿಟ್ಬಿಡೋಣ ಅಂತಂದ್ಬಿಟ್ಟು, ಒಳಗಡೆ ಎಲ್ಲ ಪೂಜೆ ಎಲ್ಲ ಆಗಿತ್ತಲ್ಲ ಅಂತಂದ್ಬಿಟ್ಟು ಇಲ್ಲಿಗೆ ಬಂದೆ. ಸೊ ಅಲ್ಲಿ ನಂದಿ ಹತ್ರ ಇಡೋಣ ಅಂತಂದ್ಬಿಟ್ಟು ಅಲ್ಲಿ ಇಟ್ಟ ತಕ್ಷಣ ನಿಜವಾಗ್ಲೂ ಅಲ್ಲಿ ಹಸುನೇ ಬಂದು ನಾನು ಇಟ್ಟಿದ್ದು ಬೆಲ್ಲದ ಹಚ್ಚು, ಬಾಳೆಹಣ್ಣು ಎಲ್ಲನೂ ಕೊಟ್ಟೆ. ಅದು ಫಸ್ಟ್ ಬಂದು ಬೆಲ್ಲದ ಹಚ್ಚು ಅಂತ ತಿನ್ಕೋತು. ಸೊ ಅದಾದಮೇಲೆ ಇನ್ನೊಂದು ಬೆಲ್ಲದ ಹಚ್ಚು ಮತ್ತು ಬಾಳೆಹಣ್ಣೆಲ್ಲ ಕೊಟ್ಟೆ. ಸೊ ಹಸುನೇ ತಿನ್ಕೋತು ಅಂತ ಹೇಳ್ಬೋದು. ಸೊ ನೋಡಿ, ಅದಾದಮೇಲೆ ಪೂಜೆ ಎಲ್ಲ ಆಯಿತು. ನಾವು ಬಂದ್ವಿ, ಹೊರಗಡೆ ಬಂದ್ವಿ. ಯಾಕೆಂದರೆ ತಿಂಡಿ ತಿಂದಿರಲಿಲ್ಲ, ಬರೀ ಪಾಪು ಒಂದು ಹಾಲು ಕುಡ್ಕೊಂಡಿದ್ಲು ಅಷ್ಟೇ, ಬೆಳಗ್ಗೆ ಹಾಲು ಬಿಸ್ಕೆಟು. ನಾನು ನಮ್ಮ ಮನೆಯವರು ತಿಂಡಿ ಮಾಡಿರಲಿಲ್ಲ. ಸೊ ಅದಕ್ಕೆ ದರ್ಶನ ಎಲ್ಲ ಆಯಿತು. ಆದ ತಕ್ಷಣ ಒಂದು 10:30-11 ಗಂಟೆ ಆಗಿತ್ತು. ಸೊ ಅದಾದಮೇಲೆ ನಾವು ತಿಂಡಿ ಮಾಡೋಣ ಅಂತ ಅಲ್ಲೇ ನಳ್ಪಾಕ್ ಇದೆಯಲ್ಲ ಗುರು ತಿಂದಿದ್ದೀನಿ ಇವಾಗ. ಟೊಮೆಟೊ ಇಷ್ಟನಾ ನಿಮಗೆ? ಟೊಮೆಟೊ ಇಷ್ಟ ಅಮ್ಮ. ಇಷ್ಟ. ಇಷ್ಟ. ಓಕೆ, ಜ್ಯೂಸ್ ತಗೋತೀಯ ಹಾಗಾದ್ರೆ ನೀನು ಒಂದು? ನಾನು ತಿಂಡಿ ತಿಂದ್ಬಿಟ್ಟು ನೀನು ಜ್ಯೂಸ್ ತಗೋ, ಮಮ್ಮಿ ಕಾಫಿ ತಗೋತಿದ್ದೆ. ಓಕೆ, ಟೊಮೆಟೊ ಬೇಕು. ಓಕೆ ನೋಡಿ. ಆಮೇಲೆ ತಿಂಡಿಗೆ ನಾವು ಆ್ಯಸ್ ಯೂಶುವಲ್ ಇಡ್ಲಿ, ವಡೆ, ಬರೀ ಇಷ್ಟು ಐಟಮ್ಸ್ಗಳನ್ನ ತೊಗೊಂಡ್ವಿ. ಸೊ ಪಾಪ ನಾವು ನಮ್ಮ ಮನೆಯವರು ತೊಗೊಂಡ್ರು. ಸೊ ಅದಾದಮೇಲೆ ಕಾಫಿ ತೊಗೊಂಡ್ವಿ. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು, ಪೂಜೆ ಎಲ್ಲ ಚೆನ್ನಾಗಾಗ್ಬಿಟ್ರೆ ಆಮೇಲೆ ನಮಗೆ ನಿಜವಾಗ್ಲೂ ಎಷ್ಟು ರಿಲೀಫ್ ಅನಿಸುತ್ತೆ, ಎಷ್ಟು ಬ್ಲೆಸ್ಡ್ ಅಂತ ಅನ್ನಿಸ್ತು ಅವತ್ತಂತೂ ನನಗೆ. ಎಲ್ಲರ ಆಶೀರ್ವಾದ, ಅಲ್ಲಿ ಬಂದಿರೋರು ಆಲ್ಮೋಸ್ಟ್ ಎಲ್ಲರೂ ವಯಸ್ಸಾದಂತಹ ಜನಗಳೆಲ್ಲ ಬಂದಿದ್ರು. ಸೊ ಅಂಥವ್ರ ಆಶೀರ್ವಾದ ಸಿಗೋದು ತುಂಬಾ ಇಂಪಾರ್ಟೆಂಟ್ ನಮಗೆ ಅಲ್ವಾ. ಸೊ ಅವ್ರ ಆಶೀರ್ವಾದ ಇರ್ಬೋದು. ಮತ್ತು ಅಲ್ಲಿ ತಾಯಿಗೆ ಮಡ್ಲಕ್ಕಿ ಕೊಟ್ಟಾಗ ಅಲ್ಲಿ ಪುರೋಹಿತರ ಅವ್ರ ಕಾಲ್ಗೂ ನಮಸ್ಕಾರ ಮಾಡ್ಕೊಂಡು ನಮ್ಮ ಮನೆಯವರು, ನಾವು ಪಾಪು ಎಲ್ಲ ಅವ್ರ ಆಶೀರ್ವಾದನೂ ಕೂಡ ತಗೊಂಡ್ವಿ. ಸೊ ಚೆನ್ನಾಗಿ ಆಯಿತು. ಒಂಥರ ಬ್ಲೆಸ್ಸಿಂಗ್ಸೇ ಆ ಥರ ಆಗಬೇಕು, ಬ್ಲೆಸ್ಸಿಂಗ್ಸ್ ಅವಾಗವಾಗ ಆ ಥರ ಸಿಗಬೇಕು. ಸೊ ಅವರು ಅಷ್ಟೇ ಚೆನ್ನಾಗಿ ಆಶೀರ್ವಾದ ಮಾಡಿದ್ರು. ನಮ್ಗೆ ಅದೇ ತಾನೇ ಬೇಕಾಗಿರೋದು, ನಮಗೆ ಒಳ್ಳೆ ಆಶೀರ್ವಾದ ಸಿಗಬೇಕು. ಯಾಕೆಂದರೆ ನಾವು ಕಷ್ಟಪಟ್ಟು ದುಡಿದು ಬದುಕ್ತಾ ಇದ್ದೀವಿ. ಸೊ ಅದಕ್ಕೆ ತಕ್ಕಂತೆ ನಾವು ಆಶೀರ್ವಾದ ಬಯಸ್ತೀವಿ. ಏಕೆಂದರೆ ಶಾರ್ಟ್ ಟರ್ಮಲ್ಲಿ ಬೆಳೆಸ್ಬಿಡಪ್ಪ ನಮ್ಮನ್ನು, ಇದ್ದಕ್ಕಿದ್ದಂಗೆ ಬೆಳಗ್ಗೆ ಎದ್ದ ತಕ್ಷಣ ಕೋಟ್ಯಾಧೀಶ್ವರನ್ ಮಾಡಿಬಿಡು, ಆ ಥರ ಅಂತೂ ಕೇಳಲ್ಲ. ನಾವು ಹಾರ್ಡ್ ವರ್ಕ್ ಮಾಡ್ತಿರೋ ತಕ್ಕಂತೆ ನಮಗೆ ಪ್ರತಿಫಲ ಕೊಡಿ, ಆಯುಸ್ಸು ಆರೋಗ್ಯ ಕೊಡು ಅಂತ ಕೇಳೋದು ಅಷ್ಟೇ ನೋಡಿ. ಅದಾದಮೇಲೆ ನಮ್ಮ ಲ್ಯಾಂಡ್ ಹತ್ರ ಬಂದ್ವಿ. ಸೊ ಇಲ್ಲೂ ಕೂಡ ಸುಮ್ಮನೆ ಹಂಗೆ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಆವಾಗ ಹೋಗಿ ಬರ್ತೀವಿ ಅಷ್ಟೇ. ನಂಜನಗೂಡಿಗೆ ನಿಯರೆಸ್ಟೇ ನಮ್ಮ ಒಂದು ಈ ಜಾಗ ಇರೋದು. ಸೊ ಅದಕ್ಕೆ ಈ ಕಡೆ ಬಂದಾಗೆಲ್ಲ ನಾವು ಇಲ್ಲಿ ಒಂದು ಸರಿ ವಿಸಿಟ್ ಮಾಡ್ಬಿಟ್ಟು ಹೋಗ್ತೀವಿ. ಅವಳಂತೂ ಹತ್ಬಿಟ್ಟು ಓಡ್ತಾನೆ ಇದ್ದಾಳೆ ಅಲ್ಲಿ. ಸೊ ಅಲ್ಲೆಲ್ಲ ಇದು ಚೆಂಡು ಹೂವು ಬೆಳೆದಿದ್ರು, ಮತ್ತು ಇದು ಯಾವುದಪ್ಪ ಅದು ಸೂರ್ಯಕಾಂತಿ ಹೂವು, ಅದು ಕೂಡ ಜಾಸ್ತಿ ಬೆಳೆದಿದ್ರು ಅಂತ ಅನ್ಬೋದು ಈ ಸೀಸನಲ್ಲಿ. ಸೊ ಚೆನ್ನಾಗಿತ್ತು, ಎಲ್ಲ ಬೇಗನೆ ಮುಗೀತಲ್ವ ಪೂಜೆ ಎಲ್ಲ, ಬೇಗನೆ ಚೆನ್ನಾಗಾಯಿತು. ಪ್ರಸಾದ ಎಲ್ಲ ಇಸ್ಕೊಂಡು ಒಂದು ರೌಂಡ್ ಇಲ್ಲೂ ಹೋಗಿದ್ದು ಬಂದ್ವಿ. ನೋಡಿ ಚೆಂಡು ತೋಟ ಎಷ್ಟು ಚೆನ್ನಾಗಿದೆ ಅಂತ. ಮತ್ತಿದು ಸೂರ್ಯಕಾಂತಿ ನೋಡಿ, ಸೂರ್ಯಕಾಂತಿ ಅಂತೂ ಎಲ್ಲ ಸೂರ್ಯನ ಕಡೆನೇ ಮುಖ ಮಾಡ್ಕೊಂಡಿದೆ, ಅದೇ ಅದರ ವಿಶೇಷತೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಸೊ ಚೆನ್ನಾಗಾಯಿತು. ನಮಗೆ ನಿಜವಾಗ್ಲೂ ಕೂಡ ಒಳ್ಳೆಯ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ಬೋದು. ಏಕೆಂದರೆ ಮಾಮೂಲಿ ಅಲ್ಲಿ ಹತ್ತಿರದ ದೇವಸ್ಥಾನಗಳಿಗೆ ಹೋಗ್ತಿದ್ವಿ. ಸೊ ಈ ಸರಿ ನಮ್ಮ ಮನೆಯವರು ಇಲ್ಲಿಗೆ ಸೊ ವಿಸಿಟ್ ಎಲ್ಲ ಮಾಡಾದ್ಮೇಲೆ ನೋಡಿ ಆ್ಯಸ್ ಯೂಶುವಲ್ ಮೈಸೂರಿಗೆ ರಿಟರ್ನ್ ಬರ್ತಾಯಿದ್ದೀವಿ. ಸೊ ಇದು ಮಲ್ಲನ ಮೂಲೆ ಅಂತ ಈ ಜಾಗ ಗೊತ್ತಿರುತ್ತೆ ಅಂತ ಅನಿಸುತ್ತೆ ಇಲ್ಲಿ ನಂಜನಗೂಡು ಸೈಡ್ ಅವ್ರಿಗೆ. ಸೊ ಅದಾದಮೇಲೆ ಮಧ್ಯಾಹ್ನನೇ ಆಗೋಯ್ತು ನಾವೆಲ್ಲ ಮುಗಿಸ್ಕೊಂಬರೋಷ್ಟರಲ್ಲಿ. ಸೊ ಮಧ್ಯಾಹ್ನ ಅಷ್ಟರಲ್ಲಿ ನಮ್ಮ ಮನೆ ಹತ್ರ ಇಲ್ಲಿ ಊರಕಾತೇಶ್ವರಿ ದೇವಸ್ಥಾನದಲ್ಲಿ ಕೂಡ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ನಡೀತಾ ಇತ್ತು. ಸೊ ಅಲ್ಲೋಗ್ಬಿಟ್ಟು ಅಲ್ಲೂ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಕಾಣಿಕೆ ಎಲ್ಲ ಹಾಕ್ಬಿಟ್ಟು ಅಲ್ಲಿ ದೇವರ ಒಂದು ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಊಟನೂ ಕೂಡ ಅಲ್ಲಿ ನಡೀತಾ ಇತ್ತಲ್ಲ. ಸೊ ಆ್ಯಸ್ ಯೂಶುವಲ್ ನಾನು ಹೋದ ಸರಿನೂ ಕೂಡ ಇಲ್ಲಿ ಪ್ರತಿ ವರ್ಷ ನಾನು ಇಲ್ಲಿ ಊಟ ಮಾಡಿದಾಗ ಅಲ್ಲಿ ಎಲೆ ತೆಗಿತೀನಿ. ಸೊ ಅದು ಮೊದಲಿಂದ ರೂಢಿ. ಸೊ ಈ ಸರಿನೂ ಕೂಡ ಎಲೆ ತೆಗೆದೆ, ಬಟ್ ವೀಡಿಯೋ ಮಾಡಲಿಲ್ಲ ಅಷ್ಟೇ. ಸೊ ಮನೆಗೆ ಬಂದ್ವಿ. ಎಲೆ ತೆಗಿಯೋದು ಅಂತಂದರೆ ಊಟ ಆದಮೇಲೆ ಕೈ ತೊಳ್ಕೊಂಡು ಊಟ ಮಾಡಿರೋರು ಎಲೆಗಳನ್ನ 1 ಲೈನ್ ಅಥವಾ 2 ಲೈನ್ ತೆಗಿಯೋದು ಅಷ್ಟೇ. ಸೊ ಅದೇನೋ ಒಂಥರ ನಮಗೂ ಒಂಥರ ಏನೋ ಒಂದು ಚಿಕ್ಕದಳ್ಳಿಲಿ ಸೇವೆ ಮಾಡಿದೆ ಅನ್ನೋ ಥರ ಅಷ್ಟೇ.
ಆ ದೇವ್ರ ಸನ್ನಿಧಾನದಲ್ಲಿ ನಾವು ಯಾವುದೇ ಥರದ್ದು ತಾರತಮ್ಯ ಇಲ್ಲದೇ ತುಂಬಾ ನಾವು ಚಿಕ್ಕವರು ಅನ್ನೋ ಥರ ದೇವ್ರ ಮುಂದೆ ಇರಬೇಕು. ಸೊ ಅದಾದಮೇಲೆ ನಾವು ಆ್ಯಸ್ ಯೂಶ್ವಲ್ ಮುಗಿಸಾಯಿತು, ಪೂಜೆ ಎಲ್ಲ ಆದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನೋಡಿ ಫಸ್ಟು ಟೀ ಮಾಡ್ಕೊಂಡು ಕುಡಿದೆ, ಯಾಕೆ ಅಂತಂದರೆ ಅಲ್ಲೆಲ್ಲ ಓಡಾಡ್ಕೊಂಡು ಫುಲ್ ಸ್ಟ್ರೈನ್ ಆಗ್ಬಿಟ್ಟಿತ್ತಲ್ಲ. ಸೊ ಟೀ ಎಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಆ್ಯಸ್ ಯೂಶ್ವಲ್ ಒಂದು 6 ಗಂಟೆ 6:30 ಅಷ್ಟರಲ್ಲಿ ಮತ್ತು ನಾನು ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಸಾಂಬ್ರಾಣಿ ಧೂಪ ಎಲ್ಲ ಹಾಕಿ ಹೊರಗಡೆನೂ ಕೂಡ ಪೂಜೆ ಎಲ್ಲ ಆಯಿತು. ಸೊ ಈವ್ನಿಂಗ್ ಪೂಜೆನೂ ಕೂಡ ನಮಗೆ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ರೆಸ್ಟ್ ಆದ ತಕ್ಷಣ ಒಂದು 6:30 ಅಷ್ಟರಲ್ಲಿ ಪೂಜೆ ಎಲ್ಲ ಶುರು ಮಾಡಿದ್ವಿ. ದೀಪ ಎಲ್ಲ ಹಚ್ಬಿಟ್ಟು ಸಾಂಬ್ರಾಣಿ ಎಲ್ಲ ಕೊಟ್ಬಿಟ್ಟು ಸೊ ಈಚೆನೂ ಕೂಡ ನೋಡಿ ಚಾಮುಂಡಿ ಬೆಟ್ಟದಂತೂ ಕೊನೆಯ ಶುಕ್ರವಾರ ಅಂತ ಸಖತ್ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೆಟ್ಟ. ಸೊ ಅದಾದಮೇಲೆ ಈಚೆ ಕಡೆ ತುಳಸಿ ಗಿಡಕ್ಕೂ ಕೂಡ ನಾನು ದೀಪ ಎಲ್ಲ ಹಚ್ಚಿದೆ. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ಫಸ್ಟು ಮನೇಲಿ ಪೂಜೆ ಚೆನ್ನಾಗಾಗ್ಬಿಟ್ರೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಸರಾಗವಾಗುತ್ತೆ. ಎಸ್ಪೆಷಲಿ ಬೆಳಗ್ಗಿನ ಪೂಜೆ ಕರೆಕ್ಟಾಗಿ ಆಗಿಬಿಡ್ಬೇಕು. ಈವ್ನಿಂಗ್ ಏನಾದ್ರು ಆಮೇಲೆ ನಾವು ದೀಪ ಹಚ್ಕೋಬೋದು, ಯಾಕೆಂದರೆ ಬೆಳಗ್ಗಿನ ತಾನೇ ನೈವೇದ್ಯ ಮತ್ತು ಹೂವು ಎಲ್ಲ ಮುಡ್ಸೋದಿರ್ಬೋದು. ಸೊ ಅವೆಲ್ಲ ಬೆಳಗ್ಗೆನೇ ಅಲ್ವಾ ಇರೋದು. ಸೊ ಅದಕ್ಕೋಸ್ಕರನೇ. ಸೊ ಅದರಲ್ಲದೆ ಶುಕ್ರವಾರದ ಪೂಜೆಗಳು ಅಂತಂದ್ರಂತೂ ನಾವು ಗುರುವಾರನೇ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡ್ಕೋಬೇಕು. ಯಾಕೆ ಅಂತಂದರೆ ಗುರುವಾರನೇ ನಾವು ಈಗ ಕಳಶ ಚೇಂಜ್ ಮಾಡೋದಿರ್ಬೋದು, ಎಲೆ ಚೇಂಜ್ ಮಾಡೋದಿರ್ಬೋದು ಕಳಶಕ್ಕೆ. ಸೊ ಅದನ್ನೆಲ್ಲ ಗುರುವಾರನೇ ಮಾಡ್ಕೊಬಿಡ್ಬೇಕು. ಶುಕ್ರವಾರ ನಾವು ಕಳಶ ಎಲ್ಲ ಕದಲ್ಸಲ್ಲ, ಆ್ಯಕ್ಚುಲಿ ಮುಟ್ಟೋದು ಇಲ್ಲ ಅಂತ ಹೇಳ್ಬೋದು, ಬರೀ ಹೂವೊಂದು ಮುಡಿಸ್ಕೋತೀವಿ ನಿಧಾನಕ್ಕೆ. ಸೊ ಆ ಥರ ಒಂದು ರಿಚುವಲ್ಸ್ಗಳು ಅಥವಾ ಮೊದಲಿಂದ ಪ್ರಾಕ್ಟೀಸಸ್ ನಮ್ಗೆ ಯಾವ ರೀತಿ ಮಾಡ್ಕೊಂಬಂದಿರ್ತೀವಿ ಆ ಥರ ನಾವು ಅದನ್ನು ನಡ್ಸ್ಕೊಂಡು ಹೋಗೋದು. ಸೊ ಅದಾದಮೇಲೆ ನೋಡಿ ಧೂಪ ಎಲ್ಲ ಹಾಕಾದ್ಮೇಲೆ ತುಪ್ಪದ ಆರತಿ ಕೂಡ ನಾನು ಮಾಡಿದೆ ದೇವ್ರಿಗೆ. ಸೊ ಇದರಲ್ಲೇ ಅಲ್ವಾ ನಾವು ದೇವ್ರನ್ನ ತೃಪ್ತಿಪಡಿಸೋದು, ನಮ್ಮ ಒಳ್ಳೆತನ, ಒಳ್ಳೆ ಮನಸ್ಸು, ನಮ್ಮ ಒಳ್ಳೆ ಆ್ಯಟಿಟ್ಯೂಡ್ ಇರ್ಬೋದು, ನಮ್ಮ ನಡವಳಿಕೆ. ಸೊ ಇದ್ರ ಮೂಲಕ ಅದ್ರ ಜೊತೆಗೆ ನಮಗೇನು ದೇವ್ರು ನಮಗೆ ಇದೇ ಥರ ಪೂಜೆ ಮಾಡೋದೊಂದನ್ನು ಹೇಳ್ಕೊಟ್ಬಿಟ್ಟಿರ್ತಾರೆ ನೋಡಿ, ಅದೆಲ್ಲ ನಮಗೆ ಚಿಕ್ಕದ್ರಿಂದನೇ ಬಂದುಬಿಟ್ಟಿರುತ್ತೆ. ಒಂದೊಂದ್ಸರಿ ನೋಡಿ ಒಂದೇ ಮನೇಲಿ ಇದ್ರೂ ಒಬ್ಬೊಬ್ಬರಿಗೆ ದೇವರು ಎಷ್ಟು ಬೇಕೋ ಅಷ್ಟು ಲಿಮಿಟೆಡಾಗಿ ಮಾಡ್ತಾರೆ. ಒಬ್ಬೊಬ್ರು ತುಂಬಾ ಇದು ಮಾಡಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಒಬ್ಬೊಬ್ಬರು ನಮ್ಮ ಥರದವರು ಚಿಕ್ಕದ್ರಿಂದನೇ ತಲೆ ಕೆಡಿಸ್ಕೊಂಡು ಪೂಜೆ ದೇವರು ಅಂತ ಅಂದ್ಕೊಂಡಿರ್ತೀವಿ. ನೋಡಿ ಅದಾದಮೇಲೆ ದೇವ್ರಿಗೆ ಪಾಯಸ ಮಾಡಿದ್ದೆ. ಈವ್ನಿಂಗು ಪಾಯಸ ನೈವೇದ್ಯಕ್ಕೆ ಇಡೋಣ ಅಂತ ಅಂದ್ಬಿಟ್ಟು, ಯಾಕೆಂದರೆ ಮನೆ ಜನಗಳಿಗೂ ಕೂಡ ಅವತ್ತಿನ ದಿನ ಏನೋ ಅಂತಂದರೆ ಸಿಹಿ ಏನೋ ಮಾಡಿರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತಲ್ವ ಮನೆಯವ್ರಿಗೂ. ಸೊ ಅದಕ್ಕೋಸ್ಕರನೇ ದೇವ್ರಿಗೆ ಪಾಯಸ ಅಂದರೆ ನಾನು ಪಾಯಸ ಅಂದರೆ ಸ್ವಲ್ಪ ಬೇಗ ಆಗೋ ಥರದ್ದು ಗಸಗಸೆ ಪಾಯಸ ಮಾಡಿಬಿಡ್ತೀನಿ, ಒಂಚೂರು ರವೆ ಹುರಿದಾಕ್ಬಿಟ್ಟು ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಅದಂತೂ. ಸೊ ದೇವ್ರಿಗೆ ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಆಯಿತು. ಸೊ ಅದಾದಮೇಲೆ ಹೊರಗಡೆ ಒಂದು ರೌಂಡ್ ಬಂದ್ವಿ. ನೋಡಿ ದೇವಸ್ಥಾನ ಎಲ್ಲ ಚೆನ್ನಾಗಿ ರೆಡಿ ಮಾಡಿದರು. ನೋಡಿ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು. ಸೊ ಇದೇ ತಾನೇ ನಮಗೆ ಬೇಕಾಗಿರೋದು, ದೇವ್ರ ಪೂಜೆ ಪುನಸ್ಕಾರ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ, ಎಷ್ಟು ಒಳ್ಳೆದಿಂದ ಅಂತ ಆಡಂಬರ ಅಲ್ಲ, ಅಥವಾ ನಮ್ಮ ಕೈಲಿ ಆಗದೇ ಇರೋದನ್ನು ಮಾಡಿ ಅಂತ ಅಲ್ಲ, ನಮ್ಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು ನಾವು ಒಳ್ಳೆ ಮನಸ್ಸಿಂದ ಮಾಡೋ ಅಂಥದ್ದು ಅಂತ ಹೇಳ್ಬೋದು. ಪೂಜೆಗಳನ್ನ ಪುನಸ್ಕಾರಗಳನ್ನ ಏನೇ ಇರಲಿ ಅದನ್ನು. ಸೊ ಅದಕ್ಕೋಸ್ಕರನೇ ನಾನು 4ನೇ ವಾರ ಎಲ್ರಿಗೂ, ಅದು ನಂಜನಗೂಡಲ್ಲೇ ನಮ್ಮ ಮನೆ ದೇವ್ರ ಸನ್ನಿಧಾನದಲ್ಲೇ ನಾನು ಎಲ್ರಿಗೂ ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟು ದೇವ್ರಿಗೂ ಕೂಡ ನಾನು ಬೆಲ್ಲದ ಆರತಿ ಎಲ್ಲ ಮಾಡಿ ನೆಮ್ಮದಿ ಆಯಿತು ಅಂತ ಹೇಳ್ಬೋದು. ತುಂಬಾ ಸ್ಯಾಟಿಸ್ಫ್ಯಾಕ್ಷನು. ಇಲ್ಲಾಂತಂದರೆ ಅದೇ ಒಂಥರ ಕೊರಿತಾ ಇರುತ್ತೆ. ಸೊ ಅದಕ್ಕೇ ಈ ಟೈಮಲ್ಲಿ ಮತ್ತು ಕಾರ್ತಿಕ್ ಮಾಸದಲ್ಲಿ ದೀಪ ಹಚ್ಚೋದು, ಸೊ ಇವೆಲ್ಲ ನಾವು ರೆಗ್ಯುಲರಾಗಿ ರೂಢಿಸ್ಕೊಂಡು ಬಂದಿರೋದು. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋರು ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಏಕೆ ಅಂತಂದರೆ ಇದೇ ನಮ್ಮ ರೆಗ್ಯುಲರ್ ಒಂದು ರೊಟೀನು ಅಥವಾ ಒಂದು ಪೂಜೆಗಳು ಯಾವ ರೀತಿ ನಡ್ಸ್ಕೊಂಡು ಹೋಗ್ತೀವಿ ಅದೇ ತಾನೇ ನಮಗೆ ಬೇಕಾಗಿರೋದು. ಸುಮ್ಮನೆ ಇಲ್ಲ ಸಲ್ಲದ ವಿಷಯಗಳನ್ನ ಶೇರ್ ಮಾಡೋದಕ್ಕಿಂತ ಈ ಥರ ಇಷ್ಟ ಆಗೋ ಅಂಥದ್ದು ಅಥವಾ ಜನಗಳಿಗೊಂದು 1% ಅಷ್ಟಾದ್ರೂ ಜನಗಳು ಇಷ್ಟಪಟ್ಟು ಒಂಚೂರು ಮೋಟಿವೇಟ್ ಆದರೂ ನಮಗಿನ್ನೂ ಖುಷಿ ಅಂತ ಹೇಳ್ಬೋದು ಗೈಸ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ನನ್ನ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.